ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರದ್ದು ತಿಂಡಿ ಆಯಿತಾ? ಏನು ತಿಂಡಿ ಸ್ಪೆಷಲ್ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ನಾವಿವಾಗ ಪುತ್ತೂರಿಗೆ ಹೊರಟಿದ್ದೇವೆ. ಪುತ್ತೂರಿಗೆ ಒಮ್ಮೆ ಹೋಗ್ಲಿಕ್ಕೆ ಉಂಟು. ಹಾಗೆ ಸ್ವಲ್ಪ ಜ್ಯುವೆಲರಿ ಶಾಪಿಗೆ ಮತ್ತು ಸ್ವಲ್ಪ ಪರ್ಚೇಸ್ ಎಲ್ಲ ಇದೆ. ಹಾಗೆ ಹೊರಟಿದ್ದೀವಿ ಇವಾಗ. ಲೆಟ್ಸ್ ಗೋ. ಬೇಗ ಬೇಗ ಹೋಗಬೇಕು ಸುಂಕ ಅಂತ. ಸಂಜೆ ಒಂದು 4 ಗಂಟೆ ಒಳಗಡೆ ಮನೆಗೆ ರೀಚ್ ಆಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಪರ್ಚೇಸ್ ಇದೆ. ಆದಷ್ಟು ಬೇಗ ಬರುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗೆ ಲೆಟ್ಸ್ ಗೋ. ಮತ್ತು ನನ್ನ ಜೊತೆ ನಾನು ಮತ್ತು ತಂಗಿ ಇಬ್ಬರು ಹೋಗ್ತಿದ್ದೇವೆ ಆಯಿತಾ. ಹಾಗೆ ಇವತ್ತು ಬಸ್ಸೆಲ್ಲ ಇಲ್ಲಂತೆ, ನಾವು ಸ್ಕೂಟಿಯಲ್ಲಿ ಹೋಗೋದು ಆಯಿತಾ. ನಮ್ಮ ಮನೆಯ ಬೆಕ್ಕು ನೋಡಿ, ನನ್ನ ಜೊತೆ ತುಂಬ ಕ್ಲೋಸ್ ಆಗಿದೆ ಗೈಸ್. ನೋಡಿ ಇಂತೆ ನೋಡಿ, ನಾನು ಹೋಗ್ತಾ ಇದ್ದೇನೆ ಅಂತೇಳಿ. ನಾನು ಪುತ್ತೂರಿಗೆ ಹೋಗಿ ಬರ್ತೀನಿ ಆಯಿತಾ. ಹಾಂ, ಇಲ್ಲಿ ನೋಡು, ಇದು ನನ್ನ ಹೆಲ್ಮೆಟ್ಟು. ಇದೊಂದು ಮಾತ್ರ ನನಗೆ ಕರೆಕ್ಟ್ ಕಂಫರ್ಟೇಬಲ್ ಆಗೋದು ಗಾಡಿ ಬಿಡಲಿಕ್ಕೆ ಸಹ ಈ ಹೆಲ್ಮೆಟ್ ಹಾಕಿದರೆ. ಮೊದಲೊಂದು ಈ ಥರದ ಹೆಲ್ಮೆಟ್ ಇತ್ತು, ಇದು ಆದ ನಂತರ ತಗೊಂಡದ್ದು ನಾನು. ಅಲ್ಲಿ ಅಮ್ಮ ಎಲ್ಲ ಜೋರು ಮಾತಾಡ್ತಿದ್ದಾರೆ ಮರೆ. ಆದ ನಂತರ ನೆನ್ನೆ ತಗೊಂಡಂಥ ಚಪ್ಪಲ್ ನೋಡಿ, ಇಲ್ಲಿ ಹೊಸತ್ತು. ಇವತ್ತು ಅದನ್ನೇ ಹಾಕ್ತಾಯಿದ್ದೇನೆ ನಾನು. ಈ ಡ್ರೆಸ್ಸಿಗೆ ಸಹ ಮ್ಯಾಚ್ ಆಗ್ತದೆ. ಹೊಸ ಚಪ್ಪಲಿ ಆಯಿತು ಗೈಸ್, ಚೆಂದ ಉಂಟಾ? ಕಮೆಂಟ್ ಮಾಡಿ. ವೈಟೇ ತಗೊಂಡದ್ದು, ನನಗೆ ವೈಟೇ ಬೇಕಿತ್ತು, ಎಲ್ಲ ಡ್ರೆಸ್ಸಿಗೆ ಮ್ಯಾಚ್ ಆಗ್ತದೆ ಅದಕ್ಕೆ. ಗೈಸ್, ನಂದು ಫುಲ್ ಔಟ್ಫಿಟ್ ನೋಡಿ ಯಾವ ಥರ ಇದೆ ಅಂತ. ಡ್ರೆಸ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ನಂಬರ್ ಇಲ್ಲಿದೆ ಈ ಗಾಡಿಯಲ್ಲಿ ಅಂತ ಇರ್ತೇನೆ. ಈಗ ಒಂದು ಡಿವೈಡ್ ಆಯಿತು. ಗೈಸ್, ಪುತ್ತೂರಿಗೆ ಬಂದಿದ್ದೇವೆ ಇವಾಗ. ಪುತ್ತೂರಲ್ಲಿ ಜ್ಯುವೆಲರಿ ಶಾಪಿಗೆ ಹೋಗಿ ಅಲ್ಲಿ ಎಲ್ಲ ಪರ್ಚೇಸ್ ಎಲ್ಲ ಆಯಿತು. ಪರ್ಚೇಸ್ ಮಾಡಿ, ತುಂಬ ದೊಡ್ಡದೇನಿಲ್ಲ, ಸಣ್ಣದು. ಆನಂತರ ಇಲ್ಲಿ ಮಾಲಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ನೋಡುವ, ಫಸ್ಟ್ ಹೊಸತಾದಂತೆ. ಹಾಗೆ ಜಸ್ಟ್ ಒಮ್ಮೆ ನೋಡಿ ಬರುವ ಅಂತ ಹೇಗಿದೆ ಅಂತ. ಮತ್ತು ನನ್ನ ತಂಗಿಗೆ ಧರ್ಮಚಾವಡಿ ಮೂವಿ ನೋಡಬೇಕಂತೆ. ಸೂಪ್ರಮ್ಸ್ ಮೂವಿ ನೋಡಿದ್ವಿ, ಹಾಗೆ ಅದನ್ನು ನೋಡಿ ಆಯಿತು. ಹಾಗೆ ಅದನ್ನೇ ರಿಟರ್ನ್ ನೋಡಿದರೆ ಬೋರ್ ಆಗ್ತದಲ್ಲ, ಅದಕ್ಕೋಸ್ಕರ ಈ ಧರ್ಮಚಾವಡಿ ನೋಡುವ ಅಂತ. ಇಲ್ಲದಿದ್ದರೆ ನನಗೆ ಬೋರ್ ಆಗ್ಬೋದು. ಅದಕ್ಕೋಸ್ಕರ ಇವಾಗ ನೋಡುವ ಯಾವ ಥರ ಇದೆ ಅಂತ. ಹೋದರೆ ಹೋಗ್ತೇವೆ, ಗೊತ್ತಿಲ್ಲ. 1:30ಗೆ ಶೋ ಇದೆ. ಹಾಗೆ ನನ್ನ ತಂಗಿ ಲಾಗಿಗೆಲ್ಲ ಬರುವುದಿಲ್ಲ ಮಾರೆ, ಅದಕ್ಕೆ ಎಂತ ಮಾಡು. ನೋಡಿ, ನಾನು ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿಗೆ ಆಯಿತಾ. ಹಾಗೆ ಒಮ್ಮೆ ನೋಡುವ ಅಂತ ಆಯಿತು ನನಗೆ, ಹೊಸತ್ತು. ಹಾಗೆ ಹೇಗಿದೆ ಅಂತ ನೋಡುವ ಜಸ್ಟ್. ಬಾ ಗೈಸ್, ನನಗೆ ಬ್ಯಾಗಿಗೆ ಒಂದು ಆಗಬೇಕಿತ್ತು. ನೋಡಬೇಕು ಯಾವ ಥರದಾದರೂ ಚೆಂದದ್ದು ಸಿಕ್ಕಿದ್ರೆ ತಗೊಳ್ಳೋದು. ಇದಕ್ಕೆ 599 ನೋಡಿ ಬ್ಯಾಗ್ ಪ್ಯಾಂಟ್ ಎಲ್ಲ. ಗೈಸ್, ಇಲ್ಲಿಗೆ ಹೋಗಿದ್ವಿ. ಫುಲ್ಲು ಅಂದರೆ ಚೆಂದ ಉಂಟು, ಆದರೆ ಡ್ರೆಸ್ ಎಲ್ಲ ಕಲೆಕ್ಷನ್ಸ್ ಎಲ್ಲ ಜಾಸ್ತಿ ಇಲ್ಲ ನಮ್ಮ ಸಿಟಿ ಸೆಂಟರ್ನಾಗೆ. ಬೇಕಾದರೂ ಸಿಗಲಿಲ್ಲ. ನನಗೆ ಒಂದು ಫ್ರಾಕ್ ಬೇಕಿತ್ತು. ಹಾಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ಒಂದು ಡ್ರೆಸ್ಸು ನಾನು ತಗೊಂಡೆ ನನಗೆ. ಅದೆಂತಕ್ಕೆ, ಯಾವುದು ಪ್ಯಾಂಟದು? ಬ್ಯಾಗಿ ಪ್ಯಾಂಟಿಗೆ ಒಂದು ತಗೊಂಡೆ. ಅದೊಂದು ಇರಲಿಲ್ಲ ಮಾರೆ ನನ್ನ ಹತ್ರ, 1-2 ಮಾತ್ರ ಇದ್ದದ್ದು. ಜೀನ್ಸಿಗೆ ಹಾಕೊಂಡದ್ದು, ಮತ್ತು ಬ್ಯಾಗಿಗೆ ಹಾಕೊಂಡು ಒಂದು ಬೇಕಿತ್ತು ನನಗೆ. ಹಾಗೆ ಹುಡುಕಿ ಮತ್ತೊಂದು ಸಿಕ್ಕಿತ್ತು. ಮತ್ತು ತೋರಿಸ್ತೇನೆ ಯಾವುದು ಅಂತ ಆಯಿತಾ. ತಂಗಿ ಸ್ವಲ್ಪ ಸೈಡಲ್ಲಿ ನಿಂತಿದ್ದಾಳೆ, ಅವಳಿಗೆ ದೃಷ್ಟಿ ಆಗ್ತದಂತೆ. ಹಾಗೆ ಸರಿ ಗೈಸ್, ಇನ್ನು ಊಟ ಮಾಡಬೇಕಷ್ಟೇ. ನಾವಿನ್ನು ರಿಲಯನ್ಸಿಗೆ ಹೋಗ್ಲಿಕ್ಕೆ ಉಂಟು. ಅಲ್ಲಿ ಒಮ್ಮೆ ನೋಡೋದು ಜಸ್ಟ್. ಅಲ್ಲಿ ಇಷ್ಟ ಆದರೆ ಕೊಡಲಿಲ್ಲ, ಡೈರೆಕ್ಟ್ ಮನೆಗೆ, ಗೋಯಿಂಗ್ ಟು ಮನೆಗೆ. ಸರಿ ಆಯಿತಾ, ಬಾಯ್ ಬಾಯ್ ಗೈಸ್, ಮತ್ತೆ ಸಿಗ್ತೇವೆ ಗೈಸ್. ನಾವಲ್ಲಿ ಮ್ಯಾಕ್ಸಿಗೆ ಹೋಗಿದ್ವಿ ಆಯಿತಾ. ಅಲ್ಲಿ ವೀಡಿಯೋ ಶೂಟ್ ಎಲ್ಲ ಮಾಡಬಾರ್ದು ಅಂತ ಅಲೌಡ್ ಇಲ್ಲ ಅಂತ ಹೇಳಿದರು. ಹಾಗೆ ಅಲ್ಲಿ ತುಂಬ ಹೊತ್ತಾಯಿತು. ಫಸ್ಟೇ ಮೂವಿಗೆ ಅಂತ ಹೋದದ್ದು, ಮತ್ತು ಹಾಗೆ ಹೇಳಿದರು ಬೇಡ, ನಮಗೆ ಡ್ರೆಸ್ ಇದು ಪರ್ಚೇಸ್ ಮಾಡುವಾಗ ಲೇಟ್ ಆಗ್ಬೋದು ಅಂತ. ಹಾಗೆ ಸ್ವಲ್ಪ ಸುತ್ತಾಡಲಿಕ್ಕೆಲ್ಲ ಇತ್ತು.
ಹಾಗೆ ಮೂವಿ ನೋಡೋದು ಕ್ಯಾನ್ಸಲ್ ಮಾಡಿದ್ವಿ. ಹಾಗೆ ಅಲ್ಲಿ ಸ್ವಲ್ಪ ಕೆಲಸ ಅಂದರೆ ಡ್ರೆಸ್ ಎಲ್ಲ ಫುಲ್ ನೋಡಿದ್ವಿ ಮತ್ತು ನನಗೊಂದು ಡ್ರೆಸ್ ತಗೊಂಡ್ವಿ ಹೋಗಿದ್ವಲ್ಲ ಅದಕ್ಕೆ. ಮತ್ತು ಅಲ್ಲಿಂದ ಇವಾಗ ಸೀದಾ ಹೋಟೆಲಿಗೆ ಬಂದಿದ್ದೇವೆ. ಇಲ್ಲಿಗೆ ಹೋಟೆಲಲ್ಲಿ ಊಟ ಮಾಡಿ ಮತ್ತೆ ನಾವೆಲ್ಲಿಗೆ ಹೋಗೋದಿನ್ನು ರಿಲಯನ್ಸಿಗೆ ಒಮ್ಮೆ ಹೋಗ್ಲಿಕ್ಕೆ ಉಂಟು. ಅಲ್ಲಿ ಅಂದರೆ ನಾನು ಫಸ್ಟ್ ಟೈಮ್ ಹೋಗೋದು ಅಲ್ಲಿಗೆ. ಬೆಳ್ಳರಿಗೆ ಹೋಗುವಾಗ ನಾನು ನೋಡ್ತಾ ಹೋಗ್ತಿದ್ದೆ ಒಂದು ದಿವಸ ಹೋಗ್ಬೇಕಂತ. ಮೊನ್ನೆ ಎಲ್ಲ ಆಫರ್ ಎಲ್ಲ ಇದ್ದಾಯ್ತಾ, ಆವಾಗ ಸಹ ನನಗೆ ಬರಲಿಕ್ಕೆ ಇರಲಿಲ್ಲ. ಹಾಗೆ ಒಮ್ಮೆ ನೋಡುವ ಯಾವ ಥರ ಇದೆ ಅಂತ ಹೇಳಿಕೊಂಡು ಹೋಗಿದ್ವಿ ಅಲ್ಲ, ಹೋಗಬೇಕು ಇನ್ನು. ಹಾಗೆ ನೋಡಬೇಕು ಯಾವ ಥರ ಇದೆ ಅಂತ. ನಾನು ಖರ್ಜೂರ ಇದೆ ಅಲ್ಲ, ಕಾಯಿ ಖರ್ಜೂರ, ಅದು ನಂಗೆ ತುಂಬ ಇಷ್ಟ. ನನ್ನ ಅಮ್ಮನಿಗೂ ಇಷ್ಟ ಆಯಿತಾ. ಹಾಗೆ ಇಲ್ಲಿ ಎಲ್ಲ ಶಾಪಲ್ಲಿ ಸಿಗ್ತಾ ಇಲ್ಲ, ಮಾಲಲ್ಲೆಲ್ಲ ಸಿಗ್ತದೆ. ಮಂಗಳೂರಲ್ಲಿ ಸಹ ಹಾಗೆ ಸಿಟಿ ಸೆಂಟರಲ್ಲಿ ಮಾತ್ರ ಸಿಗೋದು, ಬೇರೆ ಎಲ್ಲಿ ಸಿಗೋದಿಲ್ಲ. ಹಾಗೆ ಇವಾಗ ಅಲ್ಲಿ ನೋಡಬೇಕು ಅಲ್ಲಿ ಸಿಗ್ತದ ಅಂತ. ಮತ್ತು ಎಲ್ಲಿ ನಿನ್ನೆ ಒಂದು 7-8 ಅಂಗಡಿ ಹೋಗಿದ್ದೇವೆ, ಎಲ್ಲಿ ಸಿಗಲಿಲ್ಲ. ನೋಡುವ ಜಸ್ಟ್ ಮತ್ತೆ ಸಿಕ್ಕಿದರೆ ಸಿಕ್ಕ ಮೇಲೆ ಹೇಳ್ತೀವಿ ಸಿಕ್ಕಿದ್ರೆ. ಮತ್ತು ಮನೆಗೆ ಹೋಗಿ ತೋರಿಸ್ತೀನಿ ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ. ಜಾಸ್ತಿ ಪರ್ಚೇಸ್ ಏನಿಲ್ಲ, ಸಿಂಪಲ್ಲಾಗಿ. ರೈಸ್ ಬಿರಿಯಾನಿ ಬಂತು, ಹಾಗೆ ಸ್ವಲ್ಪ ಬಿರಿಯಾನಿ ಊಟ ಮಾಡುವ ಅಂತ. ನಾರ್ಮಲ್ ರೈಸ್ ಯಾವತ್ತೂ ತಿಂತೇವಲ್ಲ, ಹಾಗೆ ಬಿರಿಯಾನಿ ಊಟ. ನನ್ನ ತಂಗಿ ಒಂದು ಬಂದಿದ್ದಾಳೆ ಮಾಡಿ, ಒಂದು ಜಾಲಿ ಮಾಡುವ ಅಂತ ಅಂದ್ಕೊಂಡೆ. ಅವಳು ಒಂದು ವೀಡಿಯೋಸಿಗೆ ಬರ್ತಾ ಇಲ್ಲ ಅಲ್ಲ. ಚೆಂದ ಉಂಟು, ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ, ಸ್ವಲ್ಪ ಉಪ್ಪು ಜಾಸ್ತಿ ಟೇಸ್ಟ್. ಜಾಸ್ತಿ ವೀಡಿಯೋಸ್ ಎಲ್ಲ ಕವರ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಹಾಗೆ ಮಾಡಲಿಲ್ಲ, ಸ್ವಲ್ಪ ಮಾಡಿದೆ. ಎಡಿಟ್ ಮಾಡಿ ಹಾಕ್ತೇನೆ, ಸ್ವಲ್ಪ ಲೇಟ್ ಆಗ್ತದೆ ಗೈಸ್. ಯೂಟ್ಯೂಬಿಗೆಲ್ಲ ವೀಡಿಯೋಸ್ ಹಾಕಿದರೆ ಒಂದು 4 GB ಎಲ್ಲ ಬೇಕು, ಸಾಕಾಗುದಿಲ್ಲ. ವೈಫೈ ಇದ್ದರೆ ಹಾಕೋದು. ಗೈಸ್, ನಾವು ಇದು ಪುತ್ತೂರಲ್ಲಿ ಫುಲ್ ಇವತ್ತು ಎಂತ ಶಾಪಿಂಗ್ ಎಲ್ಲ ಆಗಿ ಇವಾಗ ಗಂಟೆ ಬೇರೆ 5:30 ಆಗ್ತಾ ಬಂತು. ಇವಾಗ ಪುತ್ತೂರಿಂದ ಮನೆಗೆ ಹೋಗಬೇಕು. ಮಳೆ ಬೇರೆ ಲೈಟಾಗಿ ಬರ್ತಾ ಇದೆ. ಹಾಗೆ ಪುತ್ತೂರಿಗೆಲ್ಲ ಹೋಗಿ ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಸ್ನಾನ ಕೂಡ ಮಾಡಿದೆ. ಯಾಕೆಂದರೆ ಮಳೆ ಬಂದಿತ್ತು ಮಾರೆ, ಫುಲ್ಲು ಚಂಡಿಯಾಗಿದ್ದೆ ನಾನು. ಹಾಗೆ ಬಂದು ಸ್ನಾನ ಎಲ್ಲ ಮಾಡಿ ಇವಾಗ ಬಂದು ಒಂದು ಬಿಸಿ ಕಾಫಿ ಕುಡಿದೆ. ಕಾಫಿ ಕುಡಿದು ಇವಾಗ ನಾವು ಏನೆಲ್ಲ ಪರ್ಚೇಸ್ ಮಾಡಿದ್ದೇವೆ ಅಂತ ನಾನು ತೋರಿಸ್ತೇನೆ ನೋಡಿ. ಗೈಸ್, ತಂಗಿ ನೆಗಡಿಸ್ತಿದ್ದಾಳೆ ಗುಂಡು. ನೋಡಿ, ಇದು ಜೀನ್ಸ್, ಇದು ಪಿಂಕ್ ಕಲರ್ ಆಯಿತಾ, ಚೆಂದ ಉಂಟು, ನಂಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಸಹ ಒಳ್ಳೆದಿತ್ತು. ಇದು ವಿಶಾಲ್ ಮಾರ್ಕೆಟ್ ಅಂತ, ಇದೊಂದು ಪುತ್ತೂರಲ್ಲಿ ದರ್ಬೆಯಲ್ಲಿ ಆಗಿದೆ. ಅಲ್ಲಿ ಚೆಂದದುಂಟು, ಆಫರ್ ಬೇರೆ ಇತ್ತಾ, ಹಾಗೆ ಹೋದದ್ದು. ಇದು ವಿಶಾಲ್ ಮಾರ್ಕೆಟಿನ ಒಳಗಡೆ ಹೋಗುವಾಗ ಎಷ್ಟು ಗಂಟೆ ಇರೋದು ಅಂತ, ಒಂದು 2:30-3 ಗಂಟೆ ಅಂದದ. ಹಾಂ, ಮುಜಾನೆ ಫೋನ್ ಆಗೋಲ್ಲ. ಈಗ ನಮ್ಮ ಅರ್ಧ ಗಂಟೆ ಇತ್ತು ನನ್ನ ಅಲ್ಪ ಜಾಸ್ತಿ ಹೊಡ್ತಿತ್ತ ನಮ್ಮ ಅಲ್ಪ. 2 ಗಂಟೆಗೆ ನಂಗೆ ಮನಸ್ಸು ಮಂತದ್ದು ಸೀದಾ ಡೈರೆಕ್ಟ್ ಪೋಯಿನ ದಾಡೆಗೆ ಅಡೆಗೆ ಬನಾಗ ಕತ್ತಿ ಗಂಟೆ ಆತಿತ್ತನೇ ರೆಡ್ಡರೆ ಮನಸ್ಸಾದ ಬನ್ನಾಗ ಎಂತೂತೆ ಕೈಸ್. 1 ನಿಮಿಷ ಅಂದ್ಯಾ. ಓಕೆ ಇಪ್ಪಡ
ಇನ್ನಿಕ್ಕೆ ಉಂಟಾತಾ. ಹಾಗೆ ನೋಡಿ ಅಲ್ಲಿಗೆ ಹೋಗುವಾಗ ಒಂದು 2:30-3 ಗಂಟೆ, ನಂಗೆ ಗೊತ್ತಿಲ್ಲ ಟೈಮ್, ನಾನು ನೋಡಲಿಲ್ಲ. ಅಲ್ಲಿಂದ ಹೊರಗೆ ಬರುವಾಗ 4:15 ಗಂಟೆ ಆಗಿದೆ. ಇದೊಂದು ಪರ್ಚೇಸ್ ಮಾಡಿದೆ. ಇದು ನನಗೆ ಜೀನ್ಸಿಗೆ ನನ್ನ ಹತ್ರ ಇರಲಿಲ್ಲ, ಅದೊಂದೇ ಇದ್ದದ್ದು ಕೆಂಪಿದು, ಮತ್ತೊಂದು ಬ್ಲ್ಯಾಕ್ ಇದೊಂದು ಇತ್ತು, ನೀವು ನೋಡಿರ್ಬೋದು. ಹಾಗೆ ಇದೊಂದು ಪರ್ಚೇಸ್ ಮಾಡಿದೆ. ಕಾಲರ್ ಬಂದುಬಿಟ್ಟು ಈ ಥರ ಇದೆ. ಇದು ಇವಾಗ ವಿಡಿಯೋದಲ್ಲಿ ಸ್ವಲ್ಪ ಚೇಂಜ್ ಕಾಣ್ತಾ ಇದೆ, ಚೆಂದ ಇದೆ ಮಾತ್ರ. ಇನ್ನೊಂದು ಕೊಡು, ಹೇಗೆ ಅನಿಸ್ತದೆ ಗೈಸ್. ಮತ್ತು ಇದೊಂದು ಟೀ ಶರ್ಟ್ ನೋಡಿ, ಈ ಕಲರ್ ನೋಡಿ ಗೈಸ್, ನೆಗಡಿಸ್ತಿದ್ದಾನೆ. ಅಮ್ಮ ಉಪದ್ರ ಮಾಡ್ತಿದ್ದಾರೆ ಗೈಸ್. ಮತ್ತು ಇದು ಖರ್ಜೂರ ತಗೊಂಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಸ್ವೀಟ್ ಆಗಿದೆ, ನಂಗೆ ತುಂಬ ಇಷ್ಟ ಇದು. ಈ ಸೀಸನ್ ಬರುವಾಗ ಯಾವಾಗ ಬರ್ತದೆ ಅಂತ ನಾನು ಕಾಯ್ತಿದ್ದೆ. ಬರುವ ಮುಂಚೆನೇ ನಾನು ಶಾಪಲ್ಲೆಲ್ಲ ಹೇಳ್ತೇನೆ ಖರ್ಜೂರ ಬಂದಿದೆ ಅಂತ. ಒಂದು 7-8 ಶಾಪಲ್ಲಿ ಹುಡುಕಿದ್ದೇವೆ. ಮತ್ತು ಪುತ್ತೂರಿನ ಮನೆಗೆ ಬರುವಾಗ ದರ್ಬೇಡ್ಸ್ ಚೂರು ಇಂಚಿದ್ದಾರೆ ಅದಕ್ಕನ ಅಲ್ಲೊಂದು ಫ್ರೂಟ್ಸ್ ಇದು ಶಾಪಲ್ಲಿ ಸಿಕ್ಕಿತ್ತು. ಅಮ್ಮನಿಗೆ ನನಗೆ ಎಲ್ಲರಿಗೂ ಇದು ಇಷ್ಟ ನಮ್ಮ ಮನೆಯಲ್ಲಿ. ಹಾಗೆ ಬಾ, ಎಂತ ಒಂದು ನಿಮಿಷ ವಿಡಿಯೋ ಮಾಡ್ತಿದ್ದೇನೆ. ಹಾಗೆ ನೋಡಿ, ಇದೊಂದು ಟೀ ಶರ್ಟು ತಗೊಳ್ಳೋದು, ಇದು ನನಗೆ. ಮತ್ತೊಂದು ಮತ್ತು ಇದೊಂದು ಬ್ಯಾಗಿ ಪ್ಯಾಂಟಿಗೆ ಹಾಕಲಿಕ್ಕೆ ನೋಡಿ, ಸಕ್ಕತ್ತಿದೆ, ನಂಗೆ ತುಂಬ ಇಷ್ಟ ಆಯಿತು. ಇದು ನಾನು ಎಲ್ಲಿ ಹೋಲ್ಬೇಕು ನಂದು, ಅವು ಹಾಂ, ಇದು GL ಮಾಲಲ್ಲಿ ತಗೊಂಡದ್ದು ನೋಡಿ. ಇದು ಸಹ ಈಗ ಕಲರ್ ಚೇಂಜ್ ಕಾಣ್ತಾ ಉಂಟು, ಯಾಕಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದು ತುಂಬ ಇಷ್ಟ ಆಯಿತು. ಇಲ್ಲಿ ಒಂದು ಕಿಸೆ ಎಲ್ಲ ಉಂಟು. ಇದು ಬ್ಯಾಗಿ ಪ್ಯಾಂಟ್ ಇದೆ ಅಲ್ಲ, ಅದಕ್ಕೆ ಹಾಕಲಿಕ್ಕೆ ನನ್ನ ಹತ್ರ ಅದಕ್ಕೆ ಹಾಕುವಂಥದ್ದು ಇರಲಿಲ್ಲ. ನಂತರ ಸ್ವಲ್ಪ ಅದು ಶಾರ್ಟ್ ಆಗಿ ಎಲ್ಲ ಇರಬೇಕಲ್ಲ, ಹಾಗೆ ಇದೊಂದು ತಗೊಂಡೆ. ಮೊನ್ನೆ ಅಂದ್ಕೊಳ್ತಿದ್ದೆ ತಗೊಳ್ಬೇಕು ಅಂತ. ಇನ್ನು ನೆಗಡಿಸ್ತಾರೆ ಐಸಿಯನ್ನು. ನಂತರ ಇದೊಂದು ಟೀ ಶರ್ಟು, ಇದು ನನ್ನ ತಂಗಿಗೆ ಆಯಿತಾ ಟೀ ಶರ್ಟು ನೋಡಿ, ಇದು ಸಹ ಚಂದ ಇದೆ. ಅದ ನಂತರ ಇದೊಂದು ಈ ಕಲರ್ ನನ್ನ ಹತ್ರ ಇತ್ತು, ಹಾಗೆ ಇದು ಹುಡುಗಿ ತಗೊಂಡದ್ದು. ಇದು ಯಾವ್ದು ಚೆನ್ನಾಗಿದೆ ಅಂತ ಹೇಳಿ, ಟೀ ಶರ್ಟ್ ಇದು ಅವಳಿಗೆ ಮನೆಯಲ್ಲಿ ಹಾಕಲಿಕ್ಕೆ. ಹಾಗೆ ಇಷ್ಟು ತಗೊಂಡಿದ್ವಿ. ಮತ್ತು ಬೇಕಾದ್ರೆ ಮತ್ತೆರಡು ತೋರಿಸ್ಲಿಕ್ಕೆ ಆಗಲಿಲ್ಲ, ಆಯಿತು ಅಷ್ಟು ಶಾಪಿಂಗ್ ಮಾಡಿದ್ವಿ. ಮತ್ತು ನನ್ನ ತಂಗಿಗೆ ಒಂದು ಇದು ಮೂಗಿದು ಟಿಕ್ಕಿ, ಅದು ಖಾಲಿ ಪ್ಲೈನ್, ಇದು ಒಂದು ಮೂಗಿದು ಬುತ್ತು ಅಷ್ಟೇ. ಆದ ನಂತರ ನಾನೊಂದು ಕಾಲಿದು ರಿಂಗ್ ತಗೊಂಡೆ, ಹಾಕಿದ್ದೀನಿ. ಹಾಗೆ ತೋರಿಸ್ತೇನೆ ನೋಡಿ, ಇದು ಬೆಳ್ಳಿದು. ಹಾಗೆ ನನಗೆ ಒಂದು ಬೆರಳಿಗೆ ಮತ್ತೊಂದು ಹಾಕಿದ್ದೇನೆ, ಅದು ಎಂತ 7 ಸುತ್ತಿದ್ದು. ಆದ ನಂತರ ಇನ್ನೊಂದು ಬೆರಳಿಗೆ ಈ ಥರದೊಂದು ತಗೊಳ್ಬೇಕಂತ ಇತ್ತು, ಹಾಗೆ ಇದೊಂದು ತಗೊಂಡೆ ಗೈಸ್, ಬೆಳ್ಳಿದು. ಹೇಗಿದೆ ಕಮೆಂಟ್ ಮಾಡಿ. ಹಾಗೆ ನನಗೆ ಅದು ತುಂಬ ಇಷ್ಟ ಆಯಿತು. ಮೊನ್ನೆ ತಗೋಬೇಕಂತ ಅಂದ್ಕೊಂಡಿದ್ದೆ, ತಗೊಳ್ಳಿಲ್ಲ. ಹಾಗೆ ನಮ್ಮ ಬೆಕ್ಕು ನೋಡಿ, ಬೆಕ್ಕಿಗೆ ಪಾಪ ನಾವು ಎಲ್ಲಿ ಹೋಗಿದ್ವಿ ಅಂತ ಆಗಿರ್ಬೋದು, ಬೆಳಿಗ್ಗೆ ಇರಲಿಲ್ಲಲ್ಲ. ಹಾಗೆ ಇವಾಗ ಇಲ್ಲಿ ಕೂತಿದ್ದೆ ಮನೆ ಅದು ತೋರಿಸ್ತೇನೆ. ನೋಡಿ ಗೈ, ನಾನು ಕೂಗಿದ್ರೆ ಅದು ಸಹ ಕೂಗ್ತದೆ, ಪಾಪಚ್ಚಿ. ಓಕೆ ಗೈಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡಿದವರು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಆಯಿತಾ. ಹಾಗೆ ಇಷ್ಟ ಆದರೆ ಶೇರ್ ಕೂಡ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.